ದಾವಣಗೆರೆ ದಕ್ಷಿಣ ಅಸೆಂಬ್ಲಿ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಬೈ ಎಲೆಕ್ಷನ್ಗೆ ಇನ್ನು ಡೇಟ್ ಅನೌನ್ಸ್ ಆಗಬೇಕು. ಆದರೆ ಅದಕ್ಕೂ ಮುಂಚೆನೆ ಎಲ್ಲ ಪಕ್ಷದವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪೈಪೋಟಿ ಕೂಡ ಜೋರಾಗಿ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ದೋಸ್ತಿ ಅಭ್ಯರ್ಥಿ ಆಗ್ತಾರ ಮಹಿಮಾ ಪಟೇಲ್ ಅಂತ. ಮಾಜಿ ಸಿಎಂ ದಿವಂಗತ ಜೆ.ಎಚ್. ಪಟೇಲ್ ಅವರ ಮಗ ಮಹಿಮಾ ಪಟೇಲ್ ಅವರು ಕೂಡ ಶಾಸಕರಾಗಿದ್ದಂಥವ್ರು ಚನ್ನಗಿರಿಲಿ. ಈಗ ದಾವಣಗೆರೆ ದಕ್ಷಿಣದಿಂದ ಕಣಕ್ಕಿಳಿಯುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಆಗ್ತಾರ ಮಹಿಮಾ ಪಟೇಲ್. ಜೆಡಿಯು ಪಕ್ಷದಲ್ಲೇ ಗುರುತಿಸಿಕೊಂಡಿರುವಂಥದ್ದು ಮಹಿಮಾ ಪಟೇಲ್ ಅವರು ರಾಜ್ಯಾಧ್ಯಕ್ಷರಾಗಿರುವಂಥವ್ರು. ಜೆಡಿಯು ಪಕ್ಷದಲ್ಲಿ ನಿತೀಶ್ ಕುಮಾರ್ ಅವರ ಜೆಡಿಯು ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂಥವ್ರು ಮಹಿಮಾ ಪಟೇಲ್ ಅವರು. ಈಗ ಜೆಡಿಯು ಕೂಡ NDA ಭಾಗನೇ ಅಲ್ವಾ. ಸೊ ಹೀಗಾಗಿ ಆ ಒಂದು ಪಕ್ಷದಿಂದ ಕಣಕ್ಕಿಳಿಯುವಂತ ನಿಟ್ಟಿನಲ್ಲಿ ಅಥವಾ ಬಿಜೆಪಿಯಿಂದನೇ ಕಣಕ್ಕಿಳಿಯುವಂತ ನಿಟ್ಟಿನಲ್ಲಿ ಪ್ರಯತ್ನ ಅಂತ. ರಾಜಕೀಯದಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ರು ಮಹಿಮಾ ಪಟೇಲ್. ಆದರೆ ಈಗ ದಿಢೀರಂತ ಮತ್ತೆ ಎಂಟ್ರಿ ಆಗುವಂತ ಚಾನ್ಸಸ್ ಅಂತ. ಬಿಹಾರ ಸಿಎಂ ಆಗಿರುವಂತ ನಿತೀಶ್ ಕುಮಾರ್ ಮೂಲಕ ಲಾಬಿ. ಈಗಾಗಲೇ ದೂರವಾಣಿ ಮೂಲಕ ಮಹಿಮಾ ಮಾತುಕತೆಯನ್ನ ಮಾಡಿದ್ದಾರೆ ಅಂತ. ಇದೇ 7 ಅಥವಾ 8ಕ್ಕೆ ಪಾಟ್ನಾದಲ್ಲಿ ನಿತೀಶ್ ಕುಮಾರ್ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಸೊ ಆ ಸಂದರ್ಭದಲ್ಲಿ ಅವರು ಸಿಎಂ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಲೀಡರ್ ನಿತೀಶ್ ಕುಮಾರ್ ಅವರು. ಅವ್ರ ಮಾತನ್ನ ಹೇಳಿದಂಥ ಸಂದರ್ಭದಲ್ಲಿ ದಿಢೀರಂತ ಕಿತ್ತಾಕ್ಲಿಕ್ಕೂ ಕೂಡ ಆಗೋದಿಲ್ಲ ಬಿಜೆಪಿಯಿಂದ. ಬಿಕಾಸ್ ಆ ಸರ್ಕಾರ ಈಗ ನಿಂತಿರುವಂಥದ್ದು ಕೂಡ ನಿತೀಶ್ ಕುಮಾರ್ ಅವರ ಮೇಲೇನೆ, NDA ಸರ್ಕಾರ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್. ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನ್ ಪಟೇಲ್, ಅಚ್ಚರಿ ಅಂತ ಅನಿಸ್ತಾ ಇದೆ ಮಹಿಮಾ ಪಟೇಲ್ ಅವರ ಹೆಸರು ಕೂಡ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ದೋಸ್ತಿ ಅಭ್ಯರ್ಥಿ ಅಂದ್ರೆ ಯಾವ ಸಿಂಬಲ್ ಇಂದ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಈಗ JDU-ನಲ್ಲಿ ಅವರು ಗುರ್ಸ್ಕೊಂಡಿರುವಂತದ್ದು. ಬಿಜೆಪಿಯಿಂದ ಏನಾದರೂ ಓಕೆ ಆಗಿ ಟಿಕೆಟ್ ಕೊಡೋದಾದ್ರೆ ಆ ಒಂದು ಚಿಹ್ನೆ ಮೇಲೆ ನಿಂತ್ಕೊಂಡು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆಯಾ? ಏನೇನೆಲ್ಲ ಬೆಳವಣಿಗೆಗಳಾಗ್ತದೆ ಈ ವಿಚಾರದಲ್ಲಿ? ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಇದೀಗ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಭಾರತೀಯ ಜನತಾ ಪಕ್ಷ ಇರ್ತಕ್ಕಂಥದ್ದು. ಇವತ್ತು ಯಾರನ್ನ ಅಭ್ಯರ್ಥಿ ಮಾಡಬೇಕು ಮತ್ತು ದಾವಣಗೆರೆ ದಕ್ಷಿಣಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯಾರು ಇರಬೇಕಂತೇಳಿ ಇವತ್ತು ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಉಸ್ತುವಾರಾಗಿರ್ತಕ್ಕಂಥ ರಾಧಾ ಮೋಹನ್ ಸಿಂಗ್ ಅಗರ್ವಾಲ್ ಒಂದು ಸಭೆಯನ್ನು ನಡೆಸ್ತಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅಜಯ್ ಎಂಬ ಹೆಸರನ್ನು ಮುನ್ನೆಲೆಗೆ ತಂದಿರ್ತಕ್ಕಂಥದ್ದು. ಇದರ ನಡುವೆ ಕೂಡ BJPಯ ರೆಬಲ್ಗಳು ಕೂಡ ಇವತ್ತು ಸಭೆಯನ್ನು ನಡೆಸ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದೀಗ ಸದ್ದಿಲ್ಲದೆ BJP ಮತ್ತು JDSನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಮಾಜಿ ಮುಖ್ಯಮಂತ್ರಿ ದಿವಂಗತ ಜೆ.ಎಚ್. ಪಟೇಲ್ ರವರ ಪುತ್ರ ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಮಹಿಮಾ ಪಟೇಲ್ ರವರು ಇದೀಗ ಸದ್ದಿಲ್ಲದೆ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಭಾರತೀಯ ಜನತಾ ಪಕ್ಷದ ಮೈತ್ರಿ ಆಗಿರ್ತಕ್ಕಂಥ JDUನ ನಾಯಕರು ಆಗಿರ್ತಕ್ಕಂಥ ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಜೊತೆ ಈಗಾಗಲೇ ಮಹಿಮಾ ಪಟೇಲ್ ರವರು ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ಮಹಿಮಾ ಪಟೇಲ್ ರವರು ನಿತೀಶ್ ಕುಮಾರ್ ಜೊತೆ ಚರ್ಚೆ ನಡೆಸಿರ್ತಕ್ಕಂಥದ್ದು. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆಗಿ ಇಚ್ಛೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಈಗಾಗಲೇ ಚನ್ನಗಿರಿ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥದ್ದು ಮತ್ತು ದಿವಂಗತ ಜೆ.ಎಚ್. ಪಟೇಲ್ ರವರ ಪುತ್ರರು ಆಗಿರ್ತಕ್ಕಂಥದ್ದು. ಅಲ್ಲದೆ ಇಲ್ಲೊಂದು ಕಡೆ ದಾವಣಗೆರೆ ಜಿಲ್ಲೆಯವರಾಗಿದ್ದರಿಂದ ಚುನಾವಣಾ ಕಣಕ್ಕಿಳಿದ್ರೆ ಮೈತ್ರಿ BJP ಅಧಿಕೃತ ಅಭ್ಯರ್ಥಿ ಕಣಕ್ಕಿಳಿದ್ರೆ ಗೆಲುವು ಗ್ಯಾರಂಟಿ ಎಂಬ ಲೆಕ್ಕಾಚಾರದಲ್ಲಿ ಈಗಾಗಲೇ ನಿತೀಶ್ ಕುಮಾರ್ ಅವರನ್ನ ಸಂಪರ್ಕ ಮಾಡಿರ್ತಕ್ಕಂಥದ್ದು. ಈಗಾಗಲೇ ನಿತೀಶ್ ಕುಮಾರ್ ಕೂಡ ಒಂದಷ್ಟು ಆಶಾದಾಯಕ ಮಾತುಗಳನ್ನು ನೀಡಿರ್ತಕ್ಕಂಥದ್ದು ಮತ್ತು ಭರವಸೆ ನೀಡಿರ್ತಕ್ಕಂಥದ್ದು. ಹಾಗಾಗಿ ಮಾರ್ಚ್ 8ರ ನಂತರ ಪಾಟ್ನಾಕ್ಕೆ ಬಂದು ಭೇಟಿಯಾಗಿ ಒಂದು ತಿಳಿಸಿರ್ತಕ್ಕಂಥ ಆ ಮುಖಾಂತರ ನಿತೀಶ್ ಕುಮಾರ್ ಅವರ ಮುಖಾಂತರ BJP ವರಿಷ್ಠರನ್ನ ಮಾತುಕತೆಯನ್ನು ಮಾಡುವ ಮುಖಾಂತರ ಜೆ.ಎಚ್. ಪಟೇಲ್ ರವರ ಪುತ್ರ ಮಹಿಮಾ ಪಟೇಲ್ ರವರಿಗೆ ಟಿಕೆಟ್ ಕೊಡಿಸಲಿಕ್ಕೆ ಈಗಾಗಲೇ ಸದ್ದಿಲ್ಲದೆ ಪ್ರಯತ್ನಗಳು ನಡೆತಿರ್ತಕ್ಕಂಥದ್ದು. ಈಗಾಗಲೇ ಮಹಿಮಾ ಪಟೇಲ್ ರವರು ನಿತೀಶ್ ಕುಮಾರ್ ಅವರನ್ನ ಭೇಟಿಯ ನಂತರ ನಿತೀಶ್ ಕುಮಾರ್ ಅವರು ಅಮಿತ್ ಶಾ ಮತ್ತು BJPಯ ರಾಷ್ಟ್ರೀಯ ಅಧ್ಯಕ್ಷರನ್ನ ಸಂಪರ್ಕ ಮಾಡಿ ಮಹಿಮಾ ಪಟೇಲ್ ರವರಿಗೆ ಟಿಕೆಟ್ ಕೊಡುವಂತೆ ಎಲ್ಲೊಂದು ಕಡೆ ಬೇಡಿಕೆಯನ್ನು ಇಡಲಿದ್ದಾರೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ನಿತೀಶ್ ಕುಮಾರ್ ಅವರ ಬೇಡಿಕೆಗೆ BJP ಹೈಕಮಾಂಡ್ನ ನಾಯಕರುಗಳು ಒಪ್ಪಿಗೆ ಕೊಟ್ಟರೆ ಮಹಿಮಾ ಪಟೇಲ್ ರವರು ಮುಂಬರತಕ್ಕಂಥ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಚ್ಚರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದು ಖಚಿತ ಅಂತಲೇ ಹೇಳಲಾಗ್ತಿದೆ. ಆದರೆ ನಿತೀಶ್ ಕುಮಾರ್ ಮಾತನ್ನು ವರಿಷ್ಠರು ಕೇಳ್ತಾರಾ ಅಥವಾ ವರಿಷ್ಠರು ತನ್ನದೇ ಆದ ಲೆಕ್ಕಾಚಾರವನ್ನು ಹಾಕಿದ್ದಾರೆ ಅಂದ್ರೆ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಕಣಕ್ಕಿಳಿಯಲು ಮಹಿಮಾ ಪಟೇಲ್ ರವರು ನಿತೀಶ್ ಕುಮಾರ್ ಮುಖಾಂತರ ದೆಹಲಿ ಲಾಬಿಯನ್ನು ಆರಂಭಿಸಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.